ಪರಮಾತ್ಮ ಶಿವನನ್ನು ಭಾರತದ ಪ್ರತಿ ಹಳ್ಳಿಗಳಲ್ಲಿ, ನಗರಗಳಲ್ಲಿ ದೇವಸ್ಥಾನಗಳನ್ನು ಕಟ್ಟಿ ಉಪಾಸನೆ ಮಾಡುವ ಕಾರ್ಯ, ಉಪಾಸನೆ ಮಾಡುವ ಸೇವೆಯ ವಿಧಿವಿಧಾನಗಳು ಸನಾತನ ಭಾರತದ ಕಾಲದಲ್ಲಿ ನಡೀತಾ ಇದೆ. ಹೆಚ್ಚೆಚ್ಚು ಇನ್ನಷ್ಟು ಪ್ರಖ್ಯಾತಿಯಾಗಿ ಎಲ್ಲ ಕಡೆ ಶಿವನ ವೈಭವದ ರಥಯಾತ್ರೆಗಳು ನಡೀತಿವೆ, ಲಕ್ಷ ದೀಪೋತ್ಸವಗಳು ನಡೀತಿವೆ. ಇದೆಲ್ಲರ ಆಧ್ಯಾತ್ಮಿಕ ರಹಸ್ಯ ಏನೆಂದರೆ, ಸ್ವಯಂ ಪರಮಾತ್ಮ ಭೂಮಿಯ ಮೇಲೆ ಅವತರಿಸಿ ಎಲ್ಲ ಆತ್ಮಜ್ಯೋತಿಗಳನ್ನು ಬೆಳಗಿ ಜ್ಞಾನದ ರಹಸ್ಯಗಳನ್ನು, ತ್ರಿಕಾಲ ಜ್ಞಾನವನ್ನು, ಸೃಷ್ಟಿಯ ಆದಿ ಮಧ್ಯ ಅಂತ್ಯದ, ಭೂತ ಭವಿಷ್ಯತ್ ವರ್ತಮಾನದ, ದೇವ ಜೀವ ಜಗತ್ತಿನ ಮೂರು ಕಾಲಗಳ, ಮೂರು ಲೋಕಗಳ ಸರ್ವ ಜ್ಞಾನವನ್ನು ಜ್ಞಾನೇಶ್ವರನಾದ ಪರಮಾತ್ಮ ಈಶ್ವರನ ಜಗತ್ತಿಗೆ ಕೊಟ್ಟಿದ್ದಾನೆ. ಭಾರತ ದೇಶ ಪರಮಾತ್ಮ ಈಶ್ವರನ ಅವತರಣೆಯ ಭೂಮಿಯಾಗಿದೆ. ಈ ಭೂಮಿಯ ಮೇಲೆ ಸ್ವಯಂ ಪರಮಾತ್ಮ ಅವತರಿಸಿ ಜಗತ್ ಕಲ್ಯಾಣಕ್ಕೋಸ್ಕರವಾಗಿ ಭಾರತವನ್ನು ಮತ್ತು ಇಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ 140 ದೇಶಗಳಲ್ಲಿ ಈ ಒಂದು ಈಶ್ವರಿಯ ಸಂದೇಶವನ್ನು, ಸಹಜ ರಾಜಯೋಗವನ್ನು, ಶಿವಯೋಗವನ್ನು ಕಲಿಸಿ ಮಾನಸಿಕ ಶಾಂತಿ ಮತ್ತು ತೃಪ್ತಿಯನ್ನು ಮತ್ತು ವಿಶ್ವ ಕಲ್ಯಾಣವನ್ನು ಉಂಟು ಮಾಡ್ತಾರೆ. ಈಶ್ವರಿ ವಿಶ್ವವಿದ್ಯಾಲಯದ ಆಯೋಜಿಸಿದ ಶಾಂತಿ ಯಾತ್ರೆಯನ್ನು, ರಥಯಾತ್ರೆಯನ್ನು ನಮ್ಮ ಇಡೀ ವಿಶ್ವಾದ್ಯಂತ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಶಿವರಾತ್ರಿಯನ್ನು ಆಚರಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಹುಬ್ಬಳ್ಳಿಯಲ್ಲಿ 4 ದಿನ ಸತತವಾಗಿ ನಾವು ಹುಬ್ಬಳ್ಳಿಯ ಎಲ್ಲ ಮಹಾನಗರ ಪಾಲಿಕೆಯಲ್ಲಿ ಎಲ್ಲ ಮಹಾನಗರ ಬೀದಿಗಳಲ್ಲಿ ಮಹಾಶಿವರಾತ್ರಿಯ ಸಂದೇಶವನ್ನು ಸಾರಿಸ್ತಾ ಇದ್ದೇವೆ. ಪರಮಾತ್ಮ ಈ ಧರೆಗೆ ಅವತರಿಸಿದ್ದಾನೆ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯಕ್ಕೆ ಬಂದು ಎಲ್ಲ ಭಕ್ತಾದಿಗಳನ್ನು ಈ ಸಂದೇಶವನ್ನು ತಿಳಿದುಕೊಳ್ಳಬೇಕಾಗಿ ನನ್ನ ವಿನಂತಿ. ಸನಾತನ ಭಕ್ತಿ ಮಾರ್ಗದಿಂದ, ಸನಾತನ ದೇಶಗಳಿಂದ, ಸನಾತನ ಈ ನಮ್ಮ ಹಿಂದೂ ಒಂದು ಇರುವಂಥ ಮಹಾಶಿವರಾತ್ರಿಯನ್ನು ಅತಿ ವಿಜೃಂಭಣೆಯಿಂದ ಈಗ ನಾವು ಆಚರಿಸ್ತಾ ಇದ್ದೀವಿ. ಎಲ್ಲ ಶಿವಲಿಂಗ ಶಿವರಾತ್ರಿಯ ವಿಶೇಷವಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಪ್ರತಿಯೊಂದು ನಗರದಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಇದಕ್ಕೆ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದ ವತಿ ಈ ಒಂದು ಭಕ್ತಿ ಭಾವನೆಯನ್ನು ಇದನ್ನು ಯಾಕೆ ನಾವು ಆಚರಿಸ್ತಾ ಇದ್ದೀವಿ ಅಂದರೆ, ವಿಶೇಷವಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದರಂದರೆ ಇಡೀ ವಿಶ್ವದಲ್ಲಿ, ಅದರಲ್ಲಿಯೂ ಭಾರತದಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲರಿಗೂ ಸಿಗಲಿ, ಎಲ್ಲರಲ್ಲಿ ಭಕ್ತಿ ಭಾವನೆ ಮೂಡಲಿ ಅನ್ನೋದಕ್ಕೋಸ್ಕರ ಇದನ್ನೇ ನಾವು ಭಕ್ತಿಯಲ್ಲಿಯೂ ಸಹ ಭಕ್ತಿಯ ಆರಂಭದಿಂದ ಮಾಡ್ತಾ ಈಗ 12 ಕಡೆ ವಿಶೇಷವಾಗಿ ಜ್ಯೋತಿರ್ಲಿಂಗಗಳನ್ನು ನಾವು ಮಾಡ್ತಾಯಿದ್ದೀವಿ. ಸೌರಾಷ್ಟ್ರ, ಸೋಮನಾಥಂಚ, ಶ್ರೀಶೈಲ, ಮಲ್ಲಿಕಾರ್ಜುನ, ಉಜ್ಜಯಿನಿ, ಮಹಾಕಾಲ್ಯ, ಓಂಕಾರಿ, ಮಮಲೇಶ್ವರ ಅಂತ ಹೀಗೆ 12 ಕಡೆ ನಾವು ಜ್ಯೋತಿರ್ಲಿಂಗಗಳ ರೂಪದಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇದ್ವಿ. ಅದನ್ನು ವಿಶೇಷವಾಗಿ ಈ ವರ್ಷವೂ ಸಹ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಆಚರಿಸ್ತಾ ಇದೆ.